ನಮಸ್ಕಾರ, ಆರಾಮದಿರಾ? ನೀವು ನಡಕ್ಕೆ ನಾನು ಮಾತಾಡಬೇಡ್ರೆ ಸುಮ್ಮಿರ್ಬೇಕು. ನಿಮ್ಮ ಆಜ್ಞೆಯಂತೆ ಆಗಲಿ ನನ್ನ ಅರ್ಧಂಗಿಯವರೇ. ಬೇ ಹುಡುಗಿ ಜಲ್ದಿ ಕರ್ಕೊಂಬಂತ ಹೇಳ್ಬೇ. ಅಪ್ಪ ತಡ್ಕೊಳಕ್ ಆಗವಲ್. ತಡಿಕೋ ಒಂದಿಟ್ಟು. ನಾಳಿದ್ದಿಲ್ಲ ನಂಪತಿ ನಿಮಗೆ. ಹಾಂ, ನೆನಪೈತಿ. ಬಂದ ಬಿಡ್ತಾಳ್ರಿ, ಇನ್ನೇನು ತಡ ಇಲ್ಲ, 5 ನಿಮಿಷ. ಈಗಿನ ಕಾಲದ ಹೆಣ್ಮಕ್ಳು ಗಂಟು ಕಟ್ಲೆ ಮೇಕಪ್ ಮಾಡ್ಕೊತಾರ. ಏನು ಕಾಲ ಬಂತು ಏನು. ಏನನ್ನಂಗಿತ್ತಲ್ರಿ? ಏನಿಲ್ಲ ಏನಿಲ್ಲ. ಹೋಗ ಕರ್ಕೊಂಬ ನಿನ್ನ ಮಗಳನ್ನ. ಬಂದು ನೋಡ್ರಿ, ಒಂದು 5 ನಿಮಿಷ ತಡ ಆತ್ರಿ. ಈಗಿನ ಹುಡುಗ್ಯಾರು ಬರೀ ಮೇಕಪ್ ಹೊಡೆದ್ರಾಗ ಕಾಲ ಕಳೀತಾರ್ರಿ. ನಮ್ಮ ಕಾಲದಾಗ ಎಲ್ಲಿತ್ರಿ? ಒಂದು ಹಸಿರು ಬಳಿ, ಒಂದು ಕುಂಕುಮ ಬಟ್. ಈಗ ಲಿಪ್ಟಿಕ್ಕು, ಪೌಡರು, ಪೌಂಡ್ಸು, ಅದು ಇದು 12 ನಂಬರ್ ಸುಣ್ಣ ಬಣ್ಣ ಬಂದು ಏನು ಮುಗ್ದೈತಿ. చీ చీ చీరెను నీ చీర చీర చీ. ಅಂದಾಗ ಹುಡುಗ ಏನು ಮಾಡ್ಕೊಂಡನ್ರಿ? MNC ಕಂಪ್ನ್ಯಾಗ ಟೆಕ್ನಿಷಿಯನ್ ಅದನ್ರಿ. ಸಾಫ್ಟ್ವೇರ್ ಇಂಜಿನಿಯರ್ ಅದನ್ರಿ. ಇವ್ರು ನೋಡಿದ್ರೆ ಟೆಕ್ನಿಷಿಯನ್ ಅಂತಾರ, ಇವ್ರು ನೋಡಿದ್ರೆ ಸಾಫ್ಟ್ವೇರ್ ಇಂಜಿನಿಯರ್. ಯಾವ್ದು ಕರಿ ಇದ್ರಾಗ? ಇಲ್ಲಲ್ರಿ, ಕಂಪ್ನಿ ಹೆಸರ MNC, ಅದ್ರಾಗ ಸಾಫ್ಟ್ವೇರ್ ಇಂಜಿನಿಯರ್ ಅದನ್ರಿ. ಅಡಿಗೆ ಮಾಡಕ್ ಬರ್ತೈತೇನವ ನಿನ್ಗೆ? ಎಲ್ಲ ಮಾಡ್ತಾಳ್ರಿ. ಸಜ್ಜಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜಕ, ಹೋಳಿಗೆ, ಮಾದ್ಲಿ, ತೊಂಡಿಕಾಯಿ, ಬೆಂಡಿಕಾಯಿ, ಕೆಂಪುಗಾರ, ಹಾಗಲಕಾಯಿ, 1 2 ಮುಳಗಾಯಿ, ಎಣಗಾಯಿ, ಕೆಂಪು ಚಟ್ನಿ, ಅಗಸಿ ಚಟ್ನಿ, ಗುರ ಚಟ್ನಿ ಎಲ್ಲ ಮಾಡ್ತಾಳ್ರಿ. ಸಾಲಿ ಎಷ್ಟು ಕಲ್ತೀವ? 9ನೇ ತಕತ್ತಾಳ್ರಿ. ಸಾಲ್ಯಾಗ ಹುಡುಗರು ಭಾಳ ಕಾಡಿಸಿದ್ರಿ, ಅದಕ್ಕೆ ಸಾಲಿ ಬಿಡಿಸೇನ್ರಿ. ಭಾಳ ಚಲೋ ಕೆಲಸ ಮಾಡಿರಿ. ಏನೇನು ಹವ್ಯಾಸ ಅದಾವ ನಿನಗೆ? ಡ್ಯಾನ್ಸ್ ಮಾಡ್ತಾಳ್ರಿ. ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ದಾಗ ಭಾರಿ ಬಹುಮಾನ ತೊಗೊಂಡಾಳ್ರಿ. ನಿಮ್ಮ ಮಗಳಿಗೆ ಮಾತು ಬರಂಗಿಲ್ಲ ಏನ್ರಿ? ಬರ್ತೈತಿ. ಯಾಕ್ರಿ? ಏನಿಲ್ರಿ, ಬರೀ ನೀವ ಉತ್ತರ ಕೊಡತ್ತಿರಲ್ಲ, ಅದಕ್ಕೆ ಕೇಳಿದೆ. ಮಾತಾಡ್ತಾಳ್ರಿ, ಸ್ವಲ್ಪ ನಾಚಿಕೆ ಸ್ವಭಾವದವಳು. ಇವನಷ್ಟು ನಾಚ್ಕೊಳ್ಳೋದು ತಗೊಳ್ರಿ ನಿಮ್ಮ ಹುಡುಗಿ. ಹಾಗಾದ್ರೆ ಒಂದು ಡ್ಯಾನ್ಸ್ ಮಾಡಿಸ್ಬಿಟ್ರಲ್ಲ. ಅಮ್ಮ ನಾನು ಮಾಡ್ಲಿಕ್ಕೆ ಓಹೋ, ತಡಿ ಬಾ, ಏನೋ ಮರ್ತು ಬಿಟ್ಟೇನಿ. ಅರ್ಶಿನ ಕುಂಕುಮ ತೊಗೊಂಡು ಡ್ಯಾನ್ಸ್ ಮಾಡೋಂತೆ ಮರ್ತು ಬಿಟ್ಟೇನಿ. ಸ್ವಲ್ಪ ಅರ್ಶಿನ ಕುಂಕುಮ ತಂದು ಕೊಡ್ರಲ್ಲ. ಶುರು ಹಚ್ಕೋವ ಡ್ಯಾನ್ಸಿನ್.
ಹಚ್ಕೋ ಹಚ್ಕೋ. ನಿಮ್ಮ ಮಗಳು ಮಸ್ತ್ ಡ್ಯಾನ್ಸ್ ಮಾಡ್ತಾಳೆ ನೋಡ್ರಿ, ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ಲೇನ್ರಿ? ಹ್ಞೂ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಕಳ್ರಿ. ಅದಕ್ಕೆ ಅನ್ಕೊಂಡಿರಿ ನಾವು ನಿಮ್ಮ ಹುಡುಗಿ ಇಷ್ಟು ಚಂದ ಡ್ಯಾನ್ಸ್ ಮಾಡ್ತಾಳಂದ್ರೆ ಅಲ್ಲೇ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳೆ ಅಂತ ತಿಳ್ಕೊಂಡಿರಿ ನಾ. ಶಾಲ್ಯಾಗ ಫಸ್ಟ್ ಪ್ರೈಸ್ ತೊಗೊಂಡಾಳ್ರಿ. ಹೌದವ್ವ, ಚಲೋ ಆತು ನೋಡು. ನಿಮ್ಮ ಮಾವಾಗ ಮತ್ತು ನಿಮ್ಮ ಅತ್ತಿಗೆ ತಾಳಕ್ಕೆ ತಕ್ಕಂಗೆ ಕುಣಿಸ್ಬೇಕು ನೋಡು. ಅಕ್ಕಿ ತಾಳಕ್ಕೆ ತಕ್ಕಂಗೆ ನಾವು ಕುಣಿತೇವು, ನಮ್ಮ ತಾಳಕ್ಕೆ ತಕ್ಕಂಗೆ ಆಕಿ ಕುಣಿತಾಳ. ಆ ದೇವರೇ ಬಲ್ಲ. ಏನ ಅನ್ನಂಗ ಆತಲ್ರಿ? ಏನಿಲ್ರಿ ಅಂದಂಗೆ ಮತ್ತೆ ಏನೇನು ಬರ್ತದವ ನಿನಗೆ? ಹಾಡು ಹಾಡಕ್ಕೆ ಬರ್ತೈತೆ. ಹಾಡು ಹಾಡ್ತೀಯ? ಹಾಡು ಮತ್ತೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಭುವಿಯಲ್ಲೋ ಬಾಳಲ್ಲೋ ಇನ್ನೆಲ್ಲೋ ನಾ ಹೇಳ್ರಿನ ನಿಂತ್ಕೊಡ್ರಿ, ಮಾತಾಡೋದೈತಿ. ಯಾಕ್ರಿ, ಏನಾತ್ರಿ? ಏನೇನಂತೀರಿ? ನನ್ನ ಮಗಳ ಜೀವನ ನಾನು ಕೈಯಾರ ಹಾಳು ಮಾಡ್ತಿದ್ದ. ವಿಷಯ ನನಗೆ ಗೊತ್ತಾಯ್ತು, ಚಲೋ ಆಯ್ತು. ಈಗರ ಚಲೋ ಇದ್ರಿ ಅಲ್ರಿ, ಏನಾತ್ರಿ? ನಮ್ಮಿಂದ ಏನಾದರೂ ತಪ್ಪಾತನ್ರಿ? ಅಕಸ್ಮಾತ್ ನಮ್ಮಿಂದ ತಪ್ಪಾಗಿದ್ರೆ ಹೇಳ್ರಲ್ಲ, ನಾವು ತಿದ್ಕೊಂತೇವಿ. ನಿಮ್ಮನ್ನೆಲ್ಲ ಮರ್ಯಾದಸ್ತ್ರ ಕುಟುಂಬ ಅಂತ ತಿಳ್ಕೊಂಡಿದ್ದೆ. ಈ ಬ್ರೋಕರ್ ನನ್ನ ಮಗನ ಮಾತು ಕೇಳಿ ನನ್ನ ಮಗಳ ಜೀವನ ನಾನೇ ಹಾಳು ಮಾಡ್ತಿದ್ದೆ. ನನ್ನ ಮಗಳಿಗೆ ಮೋಸ ಮಾಡಿಬಿಡ್ತಿದ್ರಿ ನೀವು. ನಾವೇನು ಮೋಸ ಮಾಡೇವ್ರಿ? ನೀವು ಬಿಡಿಸಿ ಹೇಳಿದ್ರಲ್ಲ, ನಮ್ಗೆ ಗೊತ್ತಾಗೋದು. ಒಂದು ನಿಮಿಷ ವಿಚಾರ ಮಾಡಿ ನೋಡ್ರಿ. ಈ ಬ್ರೋಕರ್ಗೇನು ಬರೀ ರೊಕ್ಕ ಬಂದರೆ ಸಾಕು, ಬರೀ ಟಪ್ಪಿಗೆ ಹಾಕೋಂತ ಆಟ ಆಡೋದಲ್ಲ ನಿಂದು. ಈಗ ಮಕ್ಕ ತೆಳಗೆ ಮಾಡಿದ್ರಿ, ಏನಾಯ್ತು? ಮಾಡೋದೆಲ್ಲ ಮಾಡಿಬಿಟ್ಟು ಈಗೇನಾತ್ರಿ? ಅಂಥದ್ರೂ ನಾವೇನು ಮಾಡೇವ್ರಿ? ನಾಚಿಕೆ ಮಾನ ಮರ್ಯಾದೆ ಇದ್ರೆ ನಮಗೆ ಸುಳ್ಳು ಹೇಳ್ತಿದ್ದಿಲ್ಲ ನೀವು. ರೀ ಅವ್ರೇನಂತ ಸುಳ್ಳು ಹೇಳಿದ್ರಿ? ಇವ್ರ ಮಗ ಸಾಫ್ಟ್ವೇರ್ ಇಂಜಿನಿಯರು ಅಲ್ಲ, ಟೆಕ್ನಿಷಿಯನ್ನು ಅಲ್ಲ, ಒಬ್ಬ ಹೊಲ ಉತ್ತಿ ಬೆತ್ತಿ ಬರೋ ರೈತನ ಮಗ. ನೀವು ಎಷ್ಟೆಲ್ಲ ಬೇದ್ರು ಮೂರು ಬಿಟ್ಟಾರ, ಇಲ್ಲೇ ಅದಾರ ತಗೋರಿ ಇವ್ರು. ಮೈಂಡ್ ಯುವರ್ ಲ್ಯಾಂಗ್ವೇಜ್, ಡೋಂಟ್ ಟಾಕ್ ಟೂ ಮಚ್. ಐ ಆಮ್ ಆಲ್ಸೋ ಎಜುಕೇಟೆಡ್. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ವಾಹ್ ಬೇ ನಮ್ಮ ಬಗ್ಗೆ ಮಾತಾಡ್ರಿ, ಆದ್ರೆ ಒಬ್ಬ ರೈತನ ಬಗ್ಗೆ ಮಾತಾಡಿದ್ರೆ ನಿಮ್ಮನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೇನೆ. ಬಿಟ್ಟಿಗೆ ಬಿದ್ದೀವಿ ನಾವು, ಬಾಯ್ ಬಂದಾಗ ಮಾತಾಡ್ಸಾಕ ಏನಂತ ತಿಳ್ಕೊಂಡ್ರಿ ನೀವು ನಮಗೆ? ನಾಲ್ಗೆ ಮೇಲೆ ನಿಗಾ ಇರ್ಲಿ. ನಾಲ್ಗೆ ಹೊಳ್ತೈತೆ ಅಂದ್ರೆ ಎತ್ತ ಬೇಕಾದ್ರೆ ಮಾತಾಡಿ ಸರಿ ಆಗುದಿಲ್ಲ. ಮತ್ತೆ ನಮಗೂ ಸ್ವಾಭಿಮಾನ ಅನ್ನೋದೈತಿ. ಯಾರ ತಲೆ ಹಿಡ್ದೆ ತಲೆ ಒಡೆದ ಬದ್ಗಾಕತ್ತಿಲ್ಲ, ಕಷ್ಟಪಟ್ಟು ದುಡಿದು ಬೆವರು ಸೂಸಿ ತಿನ್ನಾಕತ್ತೇವ್ ನಾವು. ಮಂಗಳಮೂರ್ತವ್ರ ಇವ್ರು ಏನ್ ಕೆಲಸ ಮಾಡ್ತಾರ್ರಿ? ಗೌರ್ಮೆಂಟ್ ಅಧಿಕಾರಿ ರೀ ಅವರು. ಓ, ನಿಮ್ದು ಗೋರ್ಮೆಂಟ್ ಕೆಲಸನ ಗೊತ್ತಾತವ್ರಿ. ನೀವು ಎಷ್ಟು ನಿಯತ್ಲಿಂತ್ರ ದುಡ್ದಿರಿ ಅಂತ. ನಮ್ಮಂಗ ಕಷ್ಟಪಟ್ಟು ಮೈ ಬಗಸ್ ದುಡ್ದಿದ್ರೆ ಗೊತ್ತಾಗ್ತಿತ್ತು ನಿಮ್ಗೆ. ರೀ ನಿಮ್ದು ಯಾಕೋ ಅತಿ ಆಯ್ತು. ಇಷ್ಟು ಹೇಳಿದಕ್ಕೆ ನಿಮ್ಗೆ ಕೆಳಗಿಂತ್ರ ಮ್ಯಾಲ ಮಟ್ಟ ಉರ್ಯಾಕತೈತಿ. ನಮ್ಗೆ ಹೆಂಗೆ ಆಗ್ಬಾರ್ದು ಹೇಳ್ರಿ? ನೋಡ್ರಿ ಸರ, ನಾನು ನಿಮ್ಗಿಂತ ವಯಸ್ಸೊಳಗೆ ಸಣ್ಣ ಇರ್ಬೋದು, ನೀವು ನಮ್ಗೆ ಇಲ್ಲೇ ಕೊಂದೋಗಿರಿ, ನಾನು ನಿಮ್ಗೇನು ಹೇಳೋದಿಲ್ಲ. ಆದ್ರೆ ಒಬ್ಬ ರೈತನ ಬಗ್ಗೆ ಕೇವಲವಾಗಿ ಮಾತಾಡ್ಬೇಡ್ರಿ ಸರ. ನಾವು ಈ ಭೂಮಿ ತಾಯಿನ ನಂಬ್ಕೊಂಡು ಬದುಕಾಕತ್ತೀವಿ. ಈ ಭೂಮಿ ತಾಯಿನ ನಮ್ಗೆ ಹೊತ್ತು ಹೆತ್ತು ಸಾಕಾಗತ್ತೈತಿ. ಈ ಭೂಮಿ ತಾಯಿ ಇಲ್ಲ ಅಂತಂದ್ರೆ ನಾವು ರೈತರ ಸತ್ತೋಗ್ಬಿಡ್ತೀವಿ.
ಈ ಭೂಮಿ ತಾಯಿನ ಬಿಟ್ಟು ನಮಗೆ ಬದುಕಕ್ಕಾಗೋದಿಲ್ಲ. ಸರ, ಇವತ್ತು ನೀವು ನಿಮ್ಮ ಮಗಳನ್ನು ನಾನು ಕೊಟ್ಟು ಮದುವೆ ಮಾಡೋಕತ್ತಿಲ್ಲ ಅಂತೇಳಿ ನನಗೆ ಬೇಜಾರಿಲ್ಲ. ಆದ್ರೆ ನೀವೊಬ್ಬ ರೈತನ ಬಗ್ಗೆ ಕೇವಲ ಮಾತಾಡಿದ್ರಲ್ಲ, ಅದು ನನ್ನ ಮನ್ಸಿಗೆ ಭಾಳ ನೋವಾಗತ್ತೈತಿ. ಈ ಒಬ್ಬ ರೈತನ ಕಡೆ ಇರಲಾರ್ದ ನೀವೇನೋ ಅಂದ್ರಲ್ಲ, ಈ ಸಾಫ್ಟ್ವೇರ್ ಇಂಜಿನಿಯರ್ ಅವನ ಕಡೆನೇ ಐತಿ. ಅವ ಭಾಳ ಅಂದ್ರೆ ಈ ಎ ಸಿ ಒಳಗೆ ಕುಂತ ಆ ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಾನೆ. ನಾವು ರೈತರ ಈ ಶುದ್ಧವಾದಂಥ ಪ್ರಕೃತಿ ಒಳಗೆ ಕೆಲಸ ಮಾಡ್ತೀವಿ. ನಿಮ್ಮ ಮಗಳಿಗೆ ಸಾಫ್ಟ್ವೇರ್ ಇಂಜಿನಿಯರ್ ನೋಡಬೇಡ್ರಿ, ಹಾರ್ಡ್ ವರ್ಕ್ ಮಾಡೋಣ ನೋಡ್ರಿ. ನಾಳೆ ನಿಮ್ಗೆ ಏನಾರ ಆದ್ರೆ ಮೊದಲು ಓಡ್ ಬರೋನ ಈ ರೈತ. ನಿಮಗೇನಾರ ಆತಂದ್ರೆ ಮೊದಲು ಹೆಗಲ್ ಕೊಡೋನು ಈ ರೈತ, ಮರಿಬೇಡ್ರಿ. ಅಪ್ಪ ಬೇ ನಡಿಬೇ ಹೋಗೋಣ ಇಲ್ಲಿಂದ. ಈ ದೊಡ್ಡ ಮಂದಿಗೆ ಏನು ಹೇಳಿ ಉಪಯೋಗಿಲ್ಲ. ಇವ್ರಿಗೆ ಹೇಳೋದು ಒಂದ, ಆ ಕೋಣನ ಮುಂದೆ ಕಿನ್ನರಿ ಬಾರಿಸೋದು ಒಂದ, ಯೂಸ್ ಇಲ್ಲ. ನಡ್ರಿ. ಸರ, ಇವತ್ತು ನೀವೇನು ಮನ್ಯಾಗ ಪೌಷ್ಟಿಕ ಆಹಾರ ತಿನ್ನಕತ್ತಿರಲ್ಲ, ಅದು ಈ ರೈತರು ಬೆಳೆದಿದ್ದ. ಇವತ್ತು ನಾವು ಬೆಳೆದಿದ್ದಿಲ್ಲ ಅಂತಂದ್ರೆ ಮಣ್ಣು ತಿನ್ನೋ ಪರಿಸ್ಥಿತಿ ಬರ್ತಿತ್ತು. ಎಚ್ಚರ ಸರ, ನೆನಪಿರಲಿ. ದೊಡ್ಡ ಮಂದಿಗೆ ನಮಸ್ಕಾರ. ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಬರ್ತೀನಿ ಸರ. ಯಾವತ್ತೂ ಒಬ್ಬ ರೈತನ ಬಗ್ಗೆ ಕೇವಲವಾಗಿ ನೋಡೋದಕ್ಕೆ ಹೋಗ್ಬೇಡ್ರಿ. ಒಬ್ಬ ರೈತ ಈ ದೇಶದ ಬೆನ್ನೆಲುಬು. ಸುಟ್ಟೋಗ್ತೀರಿ.